ಹೆಲೋ ಎವ್ರಿವನ್. ಯಾವುದೇ ಒಂದು ಎರಡು ಸಂಖ್ಯೆನ ಸ್ಕ್ವೇರ್ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡುತ್ತೇನೆ. ಸಿಂಪಲ್ ಮೆಥಡ್ ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ 21 ಸ್ಕ್ವೇರ್ ಇದೆ, ಹೌದಾ? ಇದನ್ನು ಹೆಂಗೆ ಮಾಡಬೇಕಂತಂದರೆ, ಮೊದಲು 3 ಅಂಡರ್ಲೈನ್ ಹಾಕೋದು. ಇದು ನೋಡಿ, 2 ಡಿಜಿಟ್ ಇದೆ ಇಲ್ಲಿ. 2 ಸ್ಕ್ವೇರ್ ಏನು 4, ಹೌದಾ? ಹಾಗೆ 1 ಸ್ಕ್ವೇರ್ ಏನು 1. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ 2 1 ಹಾಗೆ 2 ಇದೆಯಲ್ಲ, ಇದನ್ನು ನೋಡಿ 2 × 1 ಮತ್ತು ಇಲ್ಲಿ ಸ್ಕ್ವೇರ್ ಏನಿದೆ 2 ಇದೆಯಲ್ಲ, 2 2 × 4. ಇದರ ಆನ್ಸರ್ ಏನು 441. ಮತ್ತೊಂದು ಎಕ್ಸಾಂಪಲ್ 23 ಸ್ಕ್ವೇರ್, ಹೌದಾ? ಇದನ್ನು ಹೆಂಗೆಪ್ಪ ಅಂತಂದರೆ ಅದನ್ನು 3 ಅಂಡರ್ಲೈನ್ ಅಂತ ಮಾಡ್ಕೋಬೇಕು. ಇಲ್ಲಿ ನೋಡಿ, 2 ಸ್ಕ್ವೇರ್ ಎಷ್ಟು 4, ಹೌದಾ? 3 ಸ್ಕ್ವೇರ್ ಎಷ್ಟು 9. ಹಾಗೆಯೇ ಇದನ್ನು ಹೆಂಗೆ ಬರ್ಕೋಬೇಕು ಅಂದರೆ 2 × 3 × ಇದನ್ನು ಸ್ಕ್ವೇರ್ ಇದೆಯಲ್ಲ, ಇಲ್ಲಿ ಬರ್ಕೋಬೇಕು. 2 3 6, 6 2 12, ಹೌದಾ? ಇದು 12. ಇದು 4129 ಆಗೋದಿಲ್ಲ ಆನ್ಸರ್. ಇದು ಏನಾಗುತ್ತೆ ಅಂತಂದರೆ, ಇದು 1ನ್ನ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ, ಹೌದಾ? ಅಂದರೆ 1ನ್ನ ಈ ಕಡೆ ಬಂತಂದರೆ ಇದನ್ನು ಪ್ಲಸ್ಸಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ 4 + 1 ಏನಾಗುತ್ತೆ 5 × 2 9. ಏನಾಗುತ್ತೆ ಆನ್ಸರ್ 529. ಹಾಗೆ ಮತ್ತೊಂದು ಎಕ್ಸಾಂಪಲ್, ಈಗ 32 ಹೋಲ್ ಸ್ಕ್ವೇರ್ ತೊಗೊಳ್ಳೋಣ. ಈಗ ಇದನ್ನು 3 ಅಂಡರ್ಲೈನ್ ಹಾಕೋಣ, ಹೌದಾ? 3 ಸ್ಕ್ವೇರ್ ಎಷ್ಟು 9, 2 ಸ್ಕ್ವೇರ್ ಎಷ್ಟು 4, ಇಲ್ಲಿ ಇಡೋಣ. ಮಿಡಲಲ್ಲಿ ಏನಪ್ಪ ಅಂತಂದರೆ 3, ಇಲ್ಲಿ 2 ಇದೆಯಲ್ಲ, 2 × ಇಲ್ಲಿ ಸ್ಕ್ವೇರ್ ಏನು 2, ಹೌದಾ? 3 2 6, 6 2 12, ಹೌದಾ? ಹಾಗೆ ನಾನು ಫಸ್ಟ್ ಒಂದು ಎಕ್ಸಾಂಪಲಲ್ಲಿ ನಾನು ಹೇಳಿದ್ದೆ, ಒಂದು ಇಲ್ಲಿ ಬಂತಂದರೆ ಅದು ಎಷ್ಟಾಗುತ್ತೆ ಪ್ಲಸ್ ಆಗುತ್ತೆ. ಹಾಗಾದರೆ ಅದು 10. ಇದು 2 ಇಟ್ಟಿಗೆ 4, ಹೌದಾ? 1024. ದಿಸ್ ದ ಆನ್ಸರ್. ಹಾಗೆ ಮತ್ತೊಂದು ಎಕ್ಸಾಂಪಲ್, ಈಗ 32 ಹೋಲ್ ಸ್ಕ್ವೇರ್ ತೊಗೊಳ್ಳೋಣ. ಈಗ ಇದನ್ನು 3 ಅಂಡರ್ಲೈನ್ ಹಾಕೋಣ, ಹೌದಾ? 3 ಸ್ಕ್ವೇರ್ ಎಷ್ಟು 9, 2 ಸ್ಕ್ವೇರ್ ಎಷ್ಟು 4, ಇಲ್ಲಿ ಇಡೋಣ. ಮಿಡಲಲ್ಲಿ ಏನಪ್ಪ ಅಂತಂದರೆ 3, ಇಲ್ಲಿ 2 ಇದೆಯಲ್ಲ, 2 × ಇಲ್ಲಿ ಸ್ಕ್ವೇರ್ ಏನು 2, ಹೌದಾ? 3 2 6, 6 2 12, ಹೌದಾ? ಹಾಗೆ ನಾನು ಫಸ್ಟ್ ಒಂದು ಎಕ್ಸಾಂಪಲಲ್ಲಿ ನಾನು ಹೇಳಿದ್ದೆ, ಒಂದು ಇಲ್ಲಿ ಬಂತಂದರೆ ಅದು ಎಷ್ಟಾಗುತ್ತೆ ಪ್ಲಸ್ ಆಗುತ್ತೆ. ಹಾಗಾದರೆ ಅದು 10. ಇದು 2 ಇಟ್ಟಿಗೆ 4, ಹೌದಾ? 1024. ದಿಸ್ ದ ಆನ್ಸರ್.